ನಿಮ್ಮ ಇದನ್ನು ಹಿಡ್ಕೊಂಡು ಮಳಲಿ ದೇವಸ್ಥಾನಕ್ಕೆ ಬರ್ತೀವಿ. ಗೊತ್ತಿರಲಿ ನಿಮಗೆ, ದಕ್ಷಿಣ ಕನ್ನಡದ ಗೌರವಾನ್ವಿತ ಜನರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶವನ್ನು ನೀವು ಕೊಡಬೇಕಾಗ್ತದೆ. ಇದು ಯಾರ ಅಪ್ಪನ ಸ್ವತ್ತಲ್ಲ, ಈ ದೇಶ ನಮ್ಮದು. ಆದರೆ ಇಲ್ಲಿ ಬಹುಸಂಖ್ಯಾತ ಇರುವಂತಹ ಹಿಂದೂಗಳ ಭಾವನೆಗೆ, ಹಿಂದೂಗಳ ಸಂಸ್ಕೃತಿಗೆ ಗೌರವ ಕೊಟ್ಟು ಬದುಕಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಯಾರ ಅಪ್ಪಂದು ಅಂತನ್ನುವಂತಹ ವಿಚಾರಧಾರೆಯನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ನಮ್ದೇ ನಮ್ಮಪ್ಪಂದೇ. ಸೊ ನಮ್ಮ ಭೂಮಿ ಮೇಲೆ ಇವತ್ತು ನೀವು ಇದ್ದೀರಿ, ನಾವು ಇರಬೇಕು, ಒಟ್ಟಾಗಿರ್ಬೇಕು. ಸೊ ಈ ಮಳಲಿಯ ದೇವಸ್ಥಾನ ಅಲ್ಲ, 30,000 ದೇವಸ್ಥಾನಗಳನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ರೆ 30,000 ದೇವಸ್ಥಾನಗಳನ್ನು ವಾಪಸ್ ತಗೊಳ್ತೀವಿ ಅಂತನ್ನುವಂತ ಸವಾಲು ಹಾಕ್ತಾ ಇದೆ. ಸೊ ತಾಕತ್ ಇದ್ರ ತಡೀರು ನೋಡೋಣ. ಸಂವಿಧಾನ ನ್ಯಾಯಾಲಯದಿಂದಲೇ ತಗೊಳ್ತೀವಿ. ನಾವೇನೋ ಯಾವುದೇ ರೀತಿಯ ನಿಮ್ಮ ರೀತಿಯ ದಾಳಿ ಮಾಡಿ ಒಡೆದು ಆ ರೀತಿಯನ್ನು ನಾವು ಮಾಡಲ್ಲ. ನ್ಯಾಯಾಲಯದ ಮೂಲಕನೇ ವಾಪಸ್ ತಗೊಳ್ತೀವಿ ಅಂತನ್ನುವಂಥದ್ದು ಹೇಳ್ತಾರೆ.